ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಈಗ ಬ್ಯಾಡ್ ಬೆಂಗಳೂರು ಆಗಿ ಪರಿವರ್ತನೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕೇವಲ 1 ಗಂಟೆ ಮಳೆ ಬಿತ್ತು ಅಂತಂದ್ರೆ ಸಾಕು, ಸಂಪೂರ್ಣವಾಗಿ ಮನೆಗಳೆಲ್ಲವೂ ಕೂಡ ಜಲಾವೃತವಾಗ್ತಾ ಇದಾವೆ. ಏನ್ ಮಾಡೋದು ಅನ್ನುವಂಥದ್ದು ತೋಚದಂತಹ ಸ್ಥಿತಿಗೆ ಇವತ್ತು ಬೆಂಗಳೂರಿನ ಜನ ಬಂದಿದ್ದಾರೆ. ಈಗ ನಾನು ಮಾಗಡಿ ರೋಡ್ ನಲ್ಲಿರುವಂತಹ ಭುವನೇಶ್ವರಿ ನಗರದಲ್ಲಿದ್ದೀನಿ. ಭುವನೇಶ್ವರಿ ನಗರದಲ್ಲಿರುವಂತಹ ಬಹುತೇಕ ಮನೆಗಳು ಇವತ್ತು ಜಲಾವೃತ ಆಗಿದ್ದಾವೆ. ಇನ್ನು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಪಾಪ ಎಲ್ಲರೂ ಕೂಡ 4-5 ಸಾವಿರ ರೂಪಾಯಿ ಬಾಡಿಗೆಗೆ ಅಂತ ಹೇಳ್ಬಿಟ್ಟು ಮನೆಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ಈ ರೀತಿಯಾಗಿ ಮಳೆ ಬಂದಂತಹ ವೇಳೆಯಲ್ಲಿ ಮನೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದೊಂದು ರೀತಿ ಪುಟ್ಟ ಮನೆ ಆದ್ರೂ ಕೂಡ ಅಷ್ಟೇ ಅವ್ರಿಗೆ ಏನೆಲ್ಲ ದೈನಂದಿನ ವಸ್ತುಗಳು ಬೇಕು ಎಲ್ಲವನ್ನೂ ಕೂಡ ಅವ್ರು ತಗೊಂಡಿದ್ದಾರೆ. ಒಂದು ಫ್ರಿಡ್ಜ್ ತಗೊಂಡಿದ್ದಾರೆ, ಒಂದು ಟಿವಿಯನ್ನ ತಗೊಂಡಿದ್ದಾರೆ, ಒಂದು ಚಿಕ್ಕದಾಗಿ ಒಂದು ದಿವಾನ ಕೂಡ ತಗೊಂಡಿದ್ದಾರೆ. ಆದ್ರೆ ಎಲ್ಲವೂ ಕೂಡ ಅಷ್ಟೇ ಇವತ್ತು ಜಲಾವೃತವಾಗಿದೆ. ಒಂದ್ ಕಡೆ ಕರೆಂಟ್ ಕೂಡ ಇದೆ, ಯಾಕಂದ್ರೆ ಒಂದ್ ಕಡೆ ಮನೆ ತುಂಬಾ ನೀರು ತುಂಬಿಕೊಂಡಿದೆ. ಒಂದ್ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಂದ್ರೆ ಏನಪ್ಪಾ ಅನ್ನುವಂತ ಒಂದು ಭಯದಲ್ಲೂ ಕೂಡ ಅಷ್ಟೇ ಇವತ್ತು ಈ ಭುವನೇಶ್ವರಿ ನಗರದಲ್ಲಿರುವಂತಹ ಜನ ಇರುವಂತಹದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಮನೆಯಲ್ಲಿರುವಂತಹ ಸಂಪೂರ್ಣವಾದಂತಹ ವಸ್ತುಗಳೆಲ್ಲವೂ ಕೂಡ ಅಷ್ಟೇ ಜಲಾವೃತವಾಗಿದ್ದಾವೆ. ಕಂಪ್ಲೀಟ್ ಆಗಿ ಅಡಿಗೆ ಮನೆ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಜಲಾವೃತವಾಗಿದ್ದಾವೆ. ಏನು ಮಾಡೋದು ಅನ್ನೋದು ತೋಚ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಈ ಒಂದು ಮನೆ ಮಾಲೀಕರು ಹೇಳ್ತಾ ಇರುವಂತದ್ದು. ಪಾಪ ಮನೆ ಮಾಲೀಕರು ಕೂಡ ಅಷ್ಟೇ ಪಾಪ ಲಾಸ್ಟ್ 2 ಗಂಟೆಯಿಂದನೂ ನೀರು ಹೊರಗಡೆ ಹಾಕೋದಕ್ಕೆ ಎಲ್ಲಾ ಪ್ರಯತ್ನಗಳು ಮಾಡ್ತಿದ್ದಾರೆ. ಸರ್ 2 ಗಂಟೆ ಆಯ್ತು ಅನ್ಸುತ್ತೆ ಬಹುಶಃ ಮಳೆ ನೀರು ಬಂದು. 1 ಗಂಟೆಗೆ ಸ್ಟಾರ್ಟ್ ಆಗಿ ನಮ್ಗೆ ಗೊತ್ತಿಲ್ಲ, ನಿದ್ದೆ ಮಾಡ್ತಾ ಇದೀವಿ. ಆಮೇಲೆ ಫುಲ್ ಬೆಚ್ಚಿಲ್ ನೆಂದೋಯ್ತು. ನೋಡಿದ್ರೆ ಫುಲ್ ತುಂಬ ಹೋಗ್ಬಿಟ್ಟು ರೋಡ್ ತುಂಬ ಎಲ್ಲ ನೀರು ಓಡ ಬಂದ್ಬಿಡ್ತು. ಏನ್ ಮಾಡೋದು, ನೆಮ್ಮದಿಯಾಗಿ ನಾವು ಒಂದು ರಾತ್ರಿ ಮಲ್ಗೋಕ್ಕೂ ಆಗಲ್ವಲ್ಲ ಸರ್. ಏನ್ ಮಾಡಿದೆ, ಮಕ್ಕಳೆಲ್ಲ ಕಟ್ಟೆ ಮಂಚದ ಮೇಲೆ ಮಲ್ಕೊಂಡಿದ್ರು, ನಾವು ಕೆಳಗೆ ಮಲ್ಕೊಂಡಿದ್ವಿ. ನೋಡಿದ್ರೆ ಫುಲ್ ನೀರು. ಏನ್ ಮಾಡೋ ಒಂದು ಫುಲ್ ರೈಸ್ ಎಲ್ಲ ಮೇಲೆ ಹತ್ತಾಕ್ದೆ, ಬೆಚ್ಚಿಲ್ಲ ಬೀರ ಬಟ್ಟೆ ಮೇಲೆ ಹತ್ತಾಕಿದೀನಿ. ಇವಾಗ ಸುಮ್ಮನೆ ಆಚೆ ನಿಂತ್ಕೊಂಡಿದ್ವಿ. ನೀವೇನ್ ಕೆಲಸ ಮಾಡ್ತೀರಿ? ನಾವಲ್ಲಿ ರಾಜ್ಯದ ಇಂಡಸ್ಟ್ರಿ ಕೆಲಸ ಮಾಡ್ತೀವಿ ಸರ್. ಎಷ್ಟು ಮನೆಗೆ ಬಾಡಿಗೆ? ಮನೆಗೆ 5,000 ರೂಪಾಯಿ ಸರ್. 5,000 ಕಡಿಮೆ ಬಾಡಿಗೆಗೆ ಅಂತ ಬಂದು ಈ ರೀತಿಯಾದಂತಹ ಒಂದು ದುರ್ವ್ಯವಸ್ಥೆ ನೋಡುವಂಗಾಯ್ತಾ ನೀವು ಅಂತ? ಏನ್ ಮಾಡೋದು, ಫಸ್ಟ್ ಮೇಲೆ ಇದ್ರಿ, ಮೇಲೆ ಇದ್ದು ಕೆಳಗೆ ನೀರು ತಗೊಂಡು ಹೋಗ್ಬೇಕು. ಮೇಲೆ ಮೆಟ್ಲ ಮೇಲೆ ಹತ್ಬೇಕಂತ ನಾವು ಕೆಳಗೆ ಬಂದ್ಬಿಟ್ವಿ ಇಲ್ಲಿ. ಇನ್ನು ಸ್ಥಳೀಯರು ಕೂಡ ಅಂದ್ರೆ ಇಲ್ಲಿನ ಜನರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡ್ತೀನಿ. ಪಾಪ ಅವ್ರು ಹೇಳ್ತಾ ಇದ್ರು, ಎಲ್ಲೋ ಒಂದ್ ರೀತಿ ಕಡಿಮೆ ಬಾಡಿಗೆಗೆ ಅಂತ ಬಂದ್ಬಿಟ್ಟು ಈ ರೀತಿಯಾದಂತ ವ್ಯವಸ್ಥೆ ನಾವು ಕಾಣುವಂತ ಸ್ಥಿತಿ ಇವತ್ತು ಎದುರಾಗಿದೆ ಅಂತ ಹೇಳ್ತಿದ್ರೆ. ಬಟ್ಟೆ ಬಟ್ಟೆ